ಹೊಸ ಸರ್ಕಾರದ ಬರ್ತಿದ್ದಂತೆ ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಘೋಷಣೆಗಳನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಡಿ.ಕೆ. ಶಿವಕುಮಾರ್ ಅವರು ನೂತನವಾಗಿ ಸಿ.ಎಂ. ಆಗಿದ್ದಾರೆ. ನಿನ್ನೆ ಮೊದಲ ಕ್ಯಾಬಿನೆಟ್ನಲ್ಲೇ ಒಂದಷ್ಟು ವಿಚಾರಗಳನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದರೆ 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇದನ್ನು ಯಾವ ರೀತಿಯಾಗಿ ನೋಡ್ತೀರಾ ಸರ್ ತಾವು? ನೋಡು, 52,432 ಹುದ್ದೆಗಳನ್ನು ಹಿಂದೆ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ಅದಕ್ಕೆ ಫೈನಾನ್ಷಿಯಲ್ ಪ್ರಾವಿಷನ್ಸ್ ಇಟ್ಟಿಲ್ಲ. ಅದು ಘೋಷಣೆಯಾಗಿತ್ತು. ಈ ಒಳ ಮೀಸಲಾತಿ ಅಡ್ಡಿ ಇದೆ, ಅದರಿಂದಾಗಿ ಅದಾದ ಮೇಲೆ ಇದನ್ನು ಸಂಪೂರ್ಣಗೊಳಿಸ್ತೀವಿ ಅಂದರು. ಆದರೆ ಇದುವರೆಗೂ ಆಗಿಲ್ಲ. ಇದು ಒಂದು ಹಳೆಯ ಘೋಷಣೆ. ಇದು ಇದಕ್ಕೆ ಹೊಸದೇನೂ ಅಲ್ಲ. ಅದನ್ನು ಇವತ್ತು ಮುಂದುವರಿಸಬೇಕಾಗಿರೋದು ನೂತನ ಮುಖ್ಯಮಂತ್ರಿಗಳ ಕೆಲಸ. ಸೊ ಅದನ್ನು ಇವರು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅದು ನಂಬರ್ 1. ಎರಡನೇದು, ನಾವು ಅವರಿಗೆ ಟ್ರೈನಪ್ ಮಾಡಿ ಹುದ್ದೆಗಳನ್ನು ಈ ಖಾಸಗಿ ಕಂಪನಿಗಳಲ್ಲಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಇದಾಗ್ತದೆ ಅಂತ ನೋಡಬೇಕು. ಯಾಕೆ ಅಂದರೆ ಖಾಸಗಿ ಕಂಪನಿಗಳು ಸರ್ಕಾರದ ಹಿಡಿತದಲ್ಲಿ ಇಲ್ಲ. ಖಾಸಗಿ ಕಂಪನಿಗಳಿಗೂ ತನಗೆ ಬೇಕಾದವರನ್ನು ತನ್ನ ಸ್ಟ್ಯಾಂಡರ್ಡ್ಸನ್ನು ಇಟ್ಟು ಅವರು ತಗೊಳ್ತಾರೆ. ಇವರು ಅದರಲ್ಲಿ ಯಾವ ರೀತಿಯ ಚಿಂತನೆ ಇವರು ಮಾಡ್ತಿದ್ದಾರೆ ಅದನ್ನು ಕಾದು ನೋಡಬೇಕಾಗಿದೆ. ಆ ಕಾರಣದಿಂದ ಒಂದು ವಿಷಯ, ನೂತನ ಮುಖ್ಯಮಂತ್ರಿಗಳು ಅವರು ಡಿ.ಕೆ. ಶಿವಕುಮಾರ್ ಅವರು ಈಗ ತಾನೇ ನೇಮಕ ಆಗಿದ್ದಾರೆ. ಅದೇನು ಹೊಸ ಸರ್ಕಾರ ಅಲ್ಲ, ಇದು ಒಂದು ಹಳೆ ಸರ್ಕಾರ. ಸೊ ಇದು ಹೇಗೆ ಹೇಳ್ಬೋದು ಅಂತಂದರೆ, ಈ ಹಳೇ ಬಸ್ಸು ಓಡಲಾರ್ದೆ ನಿಂತಾಗ ಡ್ರೈವರ್ನ ಬದಲಾಯಿಸಿದರೆ ಓಡ್ತದೆ ಅಂತ ಅನಿಸಲ್ಲ. ಆದರೆ ಆ ಥರ ಚತುರತೆ ಅವರಲ್ಲಿದ್ದು ನಡೆಸೋದಾದರೆ ನಮ್ಮದೇನು ಸಮಸ್ಯೆ ಇಲ್ಲ. ಆದರೂ ನಾವು ಅವರು ಬಂದ ತಕ್ಷಣವೇ ವಿರೋಧಿಸೋದು ಅದು ನನಗೇನೋ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಅದು ಆ ರೀತಿ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೆ ವಿರೋಧ ಮಾಡೋದಲ್ಲ. ಅವರ ದಾರಿ ತಪ್ಪಿದಾಗ ಅದನ್ನು ವಿರೋಧಿಸೋದು, ದಾರಿಗೆ ತರುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಆವತ್ತರ ಬಗ್ಗೆ ಯೋಚನೆ ಮಾಡೋಣ. ಈಗ ಪ್ರಮುಖವಾಗಿ ನೋಡೋದಾದರೆ ಯಾವ ಉದ್ಯೋಗಾಕಾಂಕ್ಷಿ ಅಥವಾ ಯಾವ ಕೈಗಾರಿಕೆಗಳು ಅಥವಾ ಯಾವ ಕಂಪನಿಗಳು ಯಾವ ರೀತಿಯಾದಂಥ ಸ್ಕಿಲ್ಸ್ಗಳು ಬೇಕು, ಆ ಸ್ಕಿಲ್ಸನ್ನು ನಾವೇ ಕೊಡ್ತೀವಿ. ಆ ಸ್ಕಿಲ್ಸನ್ನು ತರಬೇತಿ ಕೊಟ್ಟು ಆನಂತರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಥವಾ ಆ ಖಾಸಗಿ ಕಂಪನಿಗಳಲ್ಲಿ ನೇಮಕ ಮಾಡ್ಕೊಳ್ಳೋದು ಮಾಡ್ತೀವಿ ಅನ್ನೋದು. ಡಿಪ್ಲೊಮಾಗಳು ಮಾಡ್ತಕ್ಕಂಥದ್ದು, ITI ಮಾಡ್ತಕ್ಕಂಥದ್ದು, ಇದೆಲ್ಲ ಟೂಲ್ ರೂಮ್ ಇದು ಡಿವಿಷನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮೊದಲಿಂದಲೂ ಕೂಡ ಇದೆ. ಹಿಂಗಿದ್ರೂ ಕೂಡ ಅವುಗಳಿಗೆ ಮಾಡಿದವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಮತ್ತು ನಿಮ್ಗೆ ಯಾಕೆ ಸಿಗ್ತದೆ ಅನ್ನೋದನ್ನು ಇದು ಘೋಷಣೆಯಾಗಿ ಉಳಿಬಾರ್ದು. ಇದು ಘೋಷಣೆ ಕಾರ್ಯರೂಪಕ್ಕೆ ಬಂದರೆ ಅದಕ್ಕೆ ಒಂದು ಅರ್ಥ ಇದೆ. ಇಲ್ಲ ಅಂತಂದರೆ ಏನೋ ನಾವು ಮುಖ್ಯಮಂತ್ರಿ ಆದಾಗ ಎಲ್ಲರೂ ಘೋಷಣೆ ಮಾಡ್ಯವ್ರೆ, ನಾನೂ ಘೋಷಣೆ ಮಾಡಿದ್ದೀನಿ ಅನ್ನೋ ಥರ ಆಗಬಾರ್ದು. ಅದರಿಂದಾಗಿ ನಾನು ಅದಕ್ಕೆ ದೊಡ್ಡ ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಿ ಆಮೇಲೆ ಒಂದು ವ್ಯಾಖ್ಯಾನ ಮಾಡೋಣ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.